ಮಂಗಳೂರು ಬ್ಯಾಂಕ್ ಲೂಟಿಯಾದಂತಹ ಸಂದರ್ಭದಲ್ಲಿ ಲೂಟಿಯಾಗಿದ್ದು 12 ಕೋಟಿಯಲ್ಲ 4 ಕೋಟಿ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 12 ಕೋಟಿ ಅನ್ನುವಂತಹ ಕೆಲವು ಮಾಹಿತಿಗಳು ನಿನ್ನೆಯಿಂದ ಬರ್ತಾ ಇತ್ತು. ಆದರೆ ಲೂಟಿಯಾಗಿದ್ದು 12 ಕೋಟಿಯಲ್ಲ 4 ಕೋಟಿ. ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಮಾಹಿತಿ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ವಿಚಾರಣೆ ಮಾಡಿದಾಗ ಅಂದರೆ ಬ್ಯಾಂಕ್ನಲ್ಲಿ ಇದ್ದಂತಹ ಸಿಬ್ಬಂದಿಗಳು ಅಧಿಕಾರಿಗಳನ್ನು ವಿಚಾರಣೆ ಮಾಡಿದಾಗ ಈ ಒಂದು ವಿಚಾರ ಈಗ ಬೆಳಕಿಗೆ ಬಂದಿರುವಂಥದ್ದು. ಸದ್ಯ ಪ್ರಾಥಮಿಕ ಹಂತದ ತನಿಖೆ ಮುಗಿಸಿ ಪ್ರಕರಣ ಕೂಡ ದಾಖಲು ಮಾಡಿದ್ದಾರೆ. ಪ್ರಾಥಮಿಕವಾಗಿ ಯಾರ್ಯಾರು ಬ್ಯಾಂಕ್ನ ಸಿಬ್ಬಂದಿಗಳಿದ್ದರು ಅವರಿಂದ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ಹೊರಗಡೆ ಇದ್ದಂತಹ CCTV ಫುಟೇಜ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಈ ಪ್ರಾಥಮಿಕ ತನಿಖೆಗಳನ್ನು ಮಾಡಿದಂತಹ ಅಧಿಕಾರಿಗಳು ಪ್ರಕರಣ ಕೂಡ ದಾಖಲು ಮಾಡಿದ್ದಾರೆ. ಇನ್ನು ಹಲವಾರು ತಂಡಗಳನ್ನು ಕೂಡ ರಚನೆ ಮಾಡಲಾಗಿದೆ. ಈ ಆರೋಪಿಗಳನ್ನು ಪತ್ತೆ ಹಚ್ಚೋದಕ್ಕೆ ಅಂತ ಹಲವಾರು ತಂಡಗಳನ್ನು ರಚನೆ ಮಾಡಿಕೊಳ್ಳಲಾಗಿದೆ. ಅಂದರೆ ಯಾವ್ಯಾವ ಭಾಗಗಳಲ್ಲಿ ಅವರು ಹೋಗಿರಬಹುದು ಅನ್ನುವಂತಹ ಒಂದು ಶಂಕೆ ಇದೆ. ಆಯಾ ಭಾಗಗಳಿಗೆ ಒಂದೊಂದು ತಂಡಗಳನ್ನು ಈಗ ಕಳಿಸಿರುವಂಥದ್ದು. ಬೇರೆ ಬೇರೆ ಭಾಗಗಳಲ್ಲಿ ಹುಡುಕಾಟ ಆರಂಭ ಆಗಿದೆ. ಆರೋಪಿಗಳನ್ನು ಪತ್ತೆ ಹಚ್ಚೋದಕ್ಕೆ ಅಂತ ಪೊಲೀಸರು ಇದೀಗ ಫೀಲ್ಡ್ಗೆ ಇಳಿದಿದ್ದಾರೆ. ತನಿಖೆಗೆ ಕೇರಳ ಪೊಲೀಸರ ನೆರವನ್ನು ಕೂಡ ಮಂಗಳೂರು ಪೊಲೀಸರು ಪಡೆದುಕೊಂಡಿದ್ದಾರೆ. ಯಾಕಂದರೆ ಈ ಆರೋಪಿಗಳು ಏನು ಬ್ಯಾಂಕನ್ನು ಲೂಟಿ ಮಾಡಿದ್ರು, ದರೋಡೆ ಮಾಡಿದಂತಹ ದರೋಡೆಕೋರರು ಕೇರಳದತ್ತ ಪ್ರಯಾಣ ಬೆಳೆಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿತ್ತು. ಹೀಗಾಗಿ ಕೇರಳ ಪೊಲೀಸರ ನೆರವನ್ನು ಕೂಡ ಇದೀಗ ಮಂಗಳೂರು ಪೊಲೀಸರು ಪಡೆದುಕೊಳ್ತಾ ಇದ್ದಾರೆ. ತಲಪಾಡಿಯಿಂದ ಕೇರಳದ ಕಾಸರಗೋಡಿನವರೆಗೆ 100 ಕಿಲೋಮೀಟರ್ವರೆಗೆ ಎಷ್ಟು CCTV ಫುಟೇಜ್ಗಳಿದ್ದಾವೆ, ಆ CCTV ಫುಟೇಜ್ಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಸಹಜವಾಗಿ CCTV ಫುಟೇಜ್ಗಳಲ್ಲಿ ಈ ಕಾರು ಎಲ್ಲಿಂದ ಎಲ್ಲಿಗೆ ಹೋಯಿತು, ಎಲ್ಲಿಂದ ಯಾವ ರಸ್ತೆಯಿಂದ ಪಾಸಾಗಿ ಹೋಯಿತು, ಇದನ್ನು ಪತ್ತೆ ಹಚ್ಚಬೇಕಾಗುತ್ತೆ. ಇದೇ ಕಾರಣಕ್ಕಾಗಿ ಆ ಕಾರನ್ನು ಪತ್ತೆ ಹಚ್ಚೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ತಲಪಾಡಿ ಟೋಲ್ಗೇಟ್ ಪಾಸಾಗಿ ಕಾಸರಗೋಡು ಕಡೆಗೆ ಆ ಕಾರು ತೆರಳಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ. ಅಂದರೆ ರಾಬರಿ ಮಾಡೋದಕ್ಕೆ ಅಂತ ಏನು ಬಳಕೆ ಮಾಡಲಾಗಿತ್ತು ಅದೇ ಕಾರು ತಲಪಾಡಿ ಟೋಲ್ಗೇಟ್ ಪಾಸಾಗಿ ಅಲ್ಲಿಂದ ಕಾಸರಗೋಡು ಕಡೆಗೆ ತೆರಳಿದೆ ಅನ್ನುವಂತಹ ಮಾಹಿತಿಗಳು ಕೂಡ ತನಿಖಾಧಿಕಾರಿಗಳಿಗೆ ಲಭ್ಯವಾಗಿದೆ. ಹೀಗಾಗಿ ಕಾರಿನ ನಿಖರವಾದಂತಹ ಒಂದು ಚಲನವಲನದ ಮೇಲೆ ಮಂಗಳೂರು ಪೊಲೀಸರು ಈಗ ತನಿಖೆ ಮುಂದುವರಿಸಿದ್ದಾರೆ. ಎಲ್ಲಿ ಹೋಯಿತು, ಆ ರಸ್ತೆಯಲ್ಲಿ ಎಲ್ಲೆಲ್ಲಿ CCTV ಕ್ಯಾಮೆರಾಗಳಿದ್ದಾವೆ, ಆ CCTV ಫುಟೇಜ್ಗಳನ್ನು ಕೂಡ ತಡಕಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಈವರೆಗೆ ಎಲ್ಲೂ ಕೂಡ ಕಾರಿನ ಫೈನಲ್ ಲೊಕೇಶನ್ ಅಂದರೆ ಎಲ್ಲಿಗೆ ಹೋಯಿತು, ಎಕ್ಸಾಕ್ಟಾಗಿ ಆ ಕಾರು ಹೋಗಿದ್ದು ಎಲ್ಲಿಗೆ ಅನ್ನುವಂಥದ್ದು ಈವರೆಗೂ ಕೂಡ ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಅಂದರೆ ಇದೇ ಜಾಗಕ್ಕೆ ಹೋಗಿರಬಹುದು ಅನ್ನುವಂಥದ್ದು ಕೂಡ ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ಒಂದು ಆರೋಪಿಗಳೇನಿದ್ದಾರೆ ಈ ದರೋಡೆಕೋರರನ್ನು ಅರೆಸ್ಟ್ ಮಾಡುವಲ್ಲಿ ವಿಳಂಬವಾಗ್ತಾ ಇದೆ. ಈವರೆಗೆ 21 ಗಂಟೆ ಕಳೆದು ಹೋಯಿತು ಈ ಒಂದು ಪ್ರಕರಣ ಘಟಿಸಿ. ಇದಾದ ನಂತರವೂ ಕೂಡ ಈವರೆಗೆ ಆರೋಪಿಗಳನ್ನು ಅರೆಸ್ಟ್ ಮಾಡದೇ ಇರುವಂಥದ್ದು ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಟೀಕೆಗೂ ಕೂಡ ಕಾರಣವಾಗ್ತಾ ಇದೆ, ಆಕ್ರೋಶಕ್ಕೂ ಕೂಡ ಗುರಿಯಾಗ್ತಾ ಇದೆ. ಈ ನಡುವೆ ಬೇರೆ ಬೇರೆ ಬ್ಯಾಂಕ್ಗಳಿಗೂ ಕೂಡ ಈಗ ಇದೇ ರೀತಿಯಾದಂತಹ ಒಂದು ಕಳ್ಳತನ ರಾಬರಿಯ ಭೀತಿ ಕೂಡ ಕಾಡ್ತಾ ಇದೆ. ಯಾಕಂದರೆ ಆ ಬ್ಯಾಂಕ್ಗಳಲ್ಲಿ ಇರಬೇಕಾಗಿರುವಂತಹ ಒಂದು ಕನಿಷ್ಠ ಸೌಕರ್ಯ, ಅದೇ ರೀತಿಯಾಗಿ ಏನೆಲ್ಲ ಒಂದು ಭದ್ರತೆ ಇರಬೇಕು ಅದು ಕೂಡ ಇಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಸ್ಪಷ್ಟವಾದಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ಅನುಪಮ್ ಅಗ್ರವಾಲ್ ಅವರು ಕೊಟ್ಟಿದ್ದಾರೆ ಈ ಮಾಹಿತಿಯನ್ನು. ರಾಬರಿ ಆಗಿರುವಂಥದ್ದು 12 ಕೋಟಿಯಲ್ಲ 4 ಕೋಟಿ ಅನ್ನುವಂತಹ ಮಾಹಿತಿಯನ್ನು ಇದೀಗ ಪ್ರಾಥಮಿಕ ತನಿಖೆಯ ಮೂಲಕವಾಗಿ ಕಮಿಷನರ್ ಆಗಿರುವಂತಹ ಅನುಪಮ್ ಅಗ್ರವಾಲ್ ಅವರು ಮಾಹಿತಿ ಕೊಟ್ಟಿದ್ದಾರೆ.